ಜೀವನದಲ್ಲಿ ಕೆಲ ಕ್ಷಣಗಳು ಬರುತ್ತವೆ, ಅಲ್ಲಿ ನಮ್ಮ ಶಕ್ತಿ ಮುಗಿದಂತೆ ಅನಿಸುತ್ತದೆ. ಪ್ರಾರ್ಥನೆ ಮಾಡಿದರೂ ಉತ್ತರ ಕಾಣಿಸದೆ, ಪ್ರಯತ್ನ ಮಾಡಿದರೂ ದಾರಿ ಕಾಣಿಸದೆ, ನಾವು ಒಂಟಿಯಾಗಿದ್ದಂತೆ, ಸಮಸ್ಯೆಗಳ ನಡುವೆ ಸಿಕ್ಕಿ ಹಾಕಿಕೊಂಡಂತೆ ಅನಿಸುತ್ತದೆ. ಅಂಥ ಸಮಯದಲ್ಲಿ ನಮ್ಮ ಹೃದಯ ಮೌನವಾಗಿ ಒಂದು ಪ್ರಶ್ನೆ ಕೇಳುತ್ತದೆ, ಇದು ಸಾಧ್ಯವೇ? ಭಯ ನಮ್ಮ ಮನಸ್ಸನ್ನು ಆವರಿಸುತ್ತದೆ. ಸಂಶಯಗಳು ನಮ್ಮ ನಂಬಿಕೆಯನ್ನು ಕುಗ್ಗಿಸುತ್ತವೆ. ನನ್ನಿಂದ ಆಗಲ್ಲ, ಇದು ನನ್ನ ಕೈ ಮೀರಿ ಹೋಗಿದೆ, ಇದಕ್ಕೆ ಪರಿಹಾರವೇ ಇಲ್ಲ. ನಾವು ಮಾನವರು, ನಮ್ಮ ಶಕ್ತಿಗೆ, ಬುದ್ಧಿಗೆ, ಸಹನೆಗೆ ಒಂದು ಮಿತಿ ಇದೆ. ಆದರೆ ದೇವರ ಶಕ್ತಿಗೆ ಮಿತಿಯೇ ಇಲ್ಲ. ಬೈಬಲ್ ನಮಗೆ ಒಂದು ಮಹತ್ವದ ಸತ್ಯವನ್ನು ಹೇಳುತ್ತದೆ, ದೇವರೊಂದಿಗೆ ಅಸಾಧ್ಯವೆಂಬುದೇ ಇಲ್ಲ. ಈ ವಾಕ್ಯ ಕೇವಲ ಪದಗಳಲ್ಲ, ಇದು ದೇವರ ವಾಗ್ದಾನ. ನಾವು ನೋಡುವ ಸಮಸ್ಯೆಗಿಂತ ದೇವರು ನೋಡುವ ಪರಿಹಾರ ದೊಡ್ಡದು. ನಾವು ನೋಡುವ ಅಸಾಧ್ಯತೆಯ ಹಿಂದೆ ದೇವರ ಸಾಧ್ಯತೆ ಕೆಲಸ ಮಾಡುತ್ತಿದೆ. ಅಬ್ರಹಾಮನಿಗೆ ಸಂತಾನ ಅಸಾಧ್ಯವೆನಿಸಿತು, ಆದರೆ ದೇವರು ಸಾಧ್ಯ ಮಾಡಿದ. ಮೋಶೆಗೆ ಕೆಂಪು ಸಮುದ್ರ ಅಡ್ಡಿಯಾಯಿತು, ಆದರೆ ದೇವರು ದಾರಿ ಮಾಡಿದ. ಮರಿಯಳಿಗೆ ಅದು ಅರ್ಥವಾಗಲಿಲ್ಲ, ಆದರೆ ದೇವರು ತನ್ನ ವಾಕ್ಯವನ್ನು ನೆರವೇರಿಸಿದ. ದೇವರು ಬದಲಾಗಿಲ್ಲ, ಇಂದೂ ಕೂಡ ಅವನ ಶಕ್ತಿ ಅದೇ ಆಗಿದೆ. ಆದ್ದರಿಂದ ಭಯಪಡಬೇಡಿ. ನಿಮ್ಮ ಕಣ್ಣುಗಳನ್ನು ಸಮಸ್ಯೆಯಿಂದ ದೇವರ ಕಡೆಗೆ ಎತ್ತಿ ನಂಬಿಕೆ ಇಡಿ. ಪ್ರಾರ್ಥನೆ ನಿಲ್ಲಿಸಬೇಡಿ, ಯಾಕಂದರೆ ದೇವರೊಂದಿಗೆ ಅಸಾಧ್ಯವೆಂಬುದೇ ಇಲ್ಲ. ಇಂದು ನೀವು ಎದುರಿಸುತ್ತಿರುವ ಸಮಸ್ಯೆ ಏನೇ ಆಗಿರಲಿ, ಅದು ಆರೋಗ್ಯವಾಗಿರಬಹುದು, ಸಂಬಂಧವಾಗಿರಬಹುದು, ಅಥವಾ ನಿಮ್ಮ ಭವಿಷ್ಯದ ಬಗ್ಗೆ ಇರಬಹುದು. ಒಂದು ವಿಷಯ ನೆನಪಿಡಿ, ನೀವು ಒಬ್ಬರಲ್ಲ, ನಿಮ್ಮ ಜೊತೆ ನಡೆಯುವ ದೇವರು ಇದ್ದಾನೆ.